ಹಾಯ್ ಹಲೋ ಎಲ್ಲರೂ ಹೇಗಿದ್ದಾರೆ? ಹೋಪ್ ಎಲ್ಲ ಚೆನ್ನಾಗಿದ್ದಾರೆ. ನಿನ್ನೆ ಎಪಿಸೋಡಲ್ಲಿ ಅಜಿತ್ ಭೂಮಿ ಮಳೆಯಿಂದ ನಿಂತ್ಕೊಂಡು ಬಂದು ತಲೆ ಒಣಗಿಸಿ ಊಟಕ್ಕೆ ಕೂತ್ಕೋತಾರೆ. ಅದ್ರ ಅಪೇಕ್ಷೆನ ಮತ್ತೆ ಅಜ್ಜಿ ಗುಸಗುಸ ಅಂತ ಮಾತಾಡ್ತಾರೆ. ಅಜಿತ್ ಕೇಳ್ತಾರೆ ಏನದು ಅಪೇಕ್ಷಾ ಅಷ್ಟೊಂದು ಗುಸಗುಸು ಅಂತ ಮಾತಾಡ್ತಿದ್ಯ ಅಂತ. ಅಜಿತ್ ಭೂಮಿಗೆ ಊಟ ಮಾಡ್ಸಕ್ ಹೋಗ್ತಾನೆ. ಅಜ್ಜಿ ಬೈತಾರೆ ನೀ ಕೈಯಲ್ಲಿ ಮುಟ್ಟಿಸ್ಕೋಬಾರ್ದು ಅಂತ ಹೇಳಿದ್ವಿ ಮತ್ತೇನೋ ಅಂತ. ಅವಾಗ ಅಜಿತ್ ನಾವು ತಿನ್ಸು ನಾನು ತೋರ್ಸೋ ಪ್ರೀತಿ ಬದಲಾಗ್ಬೋದು ಆದ್ರೆ ನಾನು ತೋರ್ಸೋ ಇದನ್ನ ಚೇಂಜ್ ಮಾಡಲ್ಲ, ಪ್ರೀತಿ ತೋರ್ಸೋದನ್ನ ಬಿಡಲ್ಲ ಅಂತ ಹಾಗೆ ಹೇಳ್ಬಿಟ್ಟು ಸ್ಪೂನಲ್ಲಿ ಅನ್ನ ತಿನ್ನಿಸ್ತಾನೆ. ಅವಾಗ ಹೇಳ್ತಾನೆ ನಿನ್ನನ್ನು ಮುಟ್ಬಾರ್ದು ಅಂತ ಹೇಳ್ದಾಗಿಂದ ನಿನ್ ಮೇಲೆ ಪ್ರೀತಿ ಸಿಕ್ಕಾಬಟ್ಟೆ ಆಗ್ಬಿಟ್ಟೈತೆ ನನಗೆ ಅಂತ. ನಾನು ಗ್ರಾಚಾರ ಸರಿಯೋಗೋಷ್ಟರಲ್ಲಿ ನಿನ್ನಿಂದ ದೂರ ಇದ್ದೀನಿ, ನಾನ್ ಎಲ್ಲಿ ದೇವದಾಸ ಹೋಗ್ತೀನೋ ಅನ್ನೋದು ಭಯ ಆಗ್ತಿದೆ ಚಿನ್ನ. ನನ್ನ ಹಾರ್ಟ್ ಅಂತೂ ತುಂಬಾ ವೀಕು ಚಿನ್ನ, ನಿನ್ನನ್ ಬಿಟ್ಟಂತೂ ಬೇರೆ ರೂಮಲ್ಲಿ ನನ್ಗೆ ಮಲಗಕ್ ಆಗಲ್ಲ ಚಿನ್ನ ಅಂತ ಹೇಳ್ತಾನೆ. ಅವಾಗ ಅಜ್ಜಿ ಹೇಳ್ತಾರೆ ಇವನ್ ಐಡಿಯಾ ಏನು ಅಂದ್ರೆ ಈ ವ್ರತನ ಕ್ಯಾನ್ಸಲ್ ಮಾಡು ಅಂತ ಹೇಳ್ಬಿಡ್ಲಿ ನಮ್ಮ ಅಜ್ಜಿ ಅಂತ ಹೀಗೆಲ್ಲ ಮಾತಾಡ್ತಿದ್ದಾನೆ. ಯಾಕಂದ್ರೆ ಆಮೇಲೆ ಕುತ್ಕೊಂಡ್ಲು ಅಲ್ಲೇ ಹೊಡಿಬೋದಲ್ಲ, ಅದಕ್ಕೆ ಇವರು ನಾನು ಯಾವ್ದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಅಜ್ಜಿ ಹೇಳ್ತಾರೆ. ತಾಳಿ ಕಟ್ಟಿದ ಗಂಡನ ಪ್ರಾಣಕ್ಕೆ ಇವಳು ಬೆಲೆ ಇರದೇ ಇರ್ಬೋದು, ಆದ್ರೆ ನನ್ಕಿಂತ ನನ್ನ ಮೊಮ್ಮಗನ ಪ್ರಾಣನೇ ನನಗ್ ಬೆಲೆ ಕಟ್ಟಕ್ ಆಗಲ್ಲ. ನನ್ ಮಾತ್ ಮೀರಿ ಪುರೋಹಿತರು ಬಂದು ಜಾತಕ ಸರೋಗಿದೆ ಅಂತ ಹೇಳೋವರೆಗೂ ನೀವಿಬ್ರು ಏನಾದ್ರು ಸಂಸಾರ ಮಾಡಿದ್ರೆ ನನ್ನ ಮೇಲೆ ಆಣೆ ಅಂತ ಅಜ್ಜಿ ಮಾತ್ ಹೇಳ್ತಾರೆ. ಆವಾಗ ದೇವಣ್ಣಗೆ ಖುಷಿ ಆಗುತ್ತೆ. ಭೂಮಿಕಾ ಹೇಳ್ತಾಳೆ ಅಜ್ಜಿ ನೀವ್ ಹೇಳ್ದಂಗೆ ಇಲ್ಲೆಲ್ಲ ನಡೆಯುತ್ತೆ, ಆಣೆ ಎಲ್ಲ ಮಾಡಕ್ ಹೋಗ್ಬಿಡಿ, ನೀವ್ ಹೇಳ್ದಂಗೆ ಕೇಳ್ತೀವಿ. ಇಲ್ಲಿ ಅಶ್ವಿನಿ ದೇವಯಾನಿ ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಹೇಳ್ತಾಳೆ ಎಲ್ಲಿ ಭೂಮಿ ಶ್ರವಣ್ ಕಾಲ್ ಎಳ್ಕಿದ ತಕ್ಷಣ ಶ್ರವಣಕ್ ಮನ್ಸ್ ಕರ್ಗೋಗಿ ಎಲ್ಲಿ ನಾನ್ ಕೇಸ್ ವಾಪಸ್ ತಗೊಬಿಡ್ತೀನಿ ಅಂತ ಹೇಳ್ಬಿಡ್ತಾನೋ ಅಂತ. ಅದ್ ದೇವ್ರ ದಯ ಶ್ರವಣ್ ಹಾಗೆ ಹೇಳಿಲ್ಲ. ಅವಾಗೇನೋ ನಾನ್ ತಡ್ದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ದೇವಯಾನಿ ಹೇಳ್ತೀನಿ ಈ ಭೂಮಿನೂ ಮತ್ತೆ ಈಗ ಶ್ರವಣ್ ಒಂದೇ ಮನೇಲಿ ಇರೋದು ಅಂದ್ರೆ ಅಯಸ್ಕಾಂತನು ಕಬ್ನನು ಒಂದೇ ಕಡೆ ಇದ್ದಂಗೆ, ತಂದೆ ಮಗಳ ಸಂಬಂಧ ಹಾಗೆ ಬೆಸ್ತ್ ಬಿಡುತ್ತೆ. ನೀನು ಶ್ರವಣ್ ಇಬ್ರು ಈ ಮನೆಗೆ ಬರ್ಲೇಬಾರ್ದಾಯ್ತು. ಅಶ್ವಿನಿ ಹೇಳ್ತಾಳೆ ಮೇಡಮ್ ಇದು ನಡೆದಿರೋದು ಮನೇಲಲ್ಲ ಹೊರಗಡೆ. ಈಗ ಶ್ರವಣು ಒಂದೇ ಕಡೆ ಭೂಮಿನೂ ಒಂದೇ ಕಡೆ ಐಸ್ ಕ್ರೀಮ್ ತಿನ್ನಕ್ ಬರ್ಬೋದಾಯ್ತಲ್ಲ, ಆದ್ರೆ ಬರ್ಲಿಲ್ಲ ಅಂದ್ರೆ ಇದು ಹೊರಗಡೆ ನಡೆದಿರೋದು. ಶ್ರವಣು ಶಾರದಾ ಫೋಟೋ ಮುಂದೆ ಇರ್ತಿ ಕೇಸ್ ತಗೋಬೇಕೋ ಬೇಡವೋ ಅಂತ ಮಾತಾಡ್ತಾ ಇದ್ರು. ಹಾಗಾದ್ರೆ ಅದಕ್ಕೆ ದೇವೇನ ಹೇಳ್ತಾಳೆ ಹಂಗಾದ್ರೆ ಕೇಸಿಂದ ಮುಂದೆ ಬಿಡೋ ಸೂಚನೆ ಇರ್ಬೇಕಿದು ಅಂತ. ನಿಂಗೊಬ್ರು ಇನ್ವೆಸ್ಟರ್ ಬೇಕು ಅಂತ ಹೇಳಿದ್ನಲ್ಲ ಅದು ರೆಡಿ ಇದಾರ ಅಂತ ಕೇಳ್ತಾಳೆ. ಅದಕ್ಕೆ ಹೇಳ್ತಾಳೆ ಹೌದು ನಂಗೆ ರೆಡಿ ಇದಾರೆ. ನಿಂಗೆ ಇಂಥವ್ರೆಲ್ಲ ದೊಡ್ಡದವರು ಪರಿಚಯ ಇದಾರ ಅಂತ ಕೇಳ್ತಾಳೆ ದೇವಯಾನಿ. ಅದಕ್ಕೆ ಅಶ್ವಿನಿ ಹೌದು ಅಂತ ಸ್ಮೈಲ್ ಮಾಡ್ತಾಳೆ. ಇಲ್ಲಿ ಭೂಮಿಕಾ ಅಜಿತ್ ಕ್ಲಾಸ್ ತಗೋತಾಳೆ. ಅಲ್ಲಿ ಅಷ್ಟು ಜನ ಮುಂದೆ ಕೂತಿರ್ತೀರ, ಅಷ್ಟು ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡ್ತಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನನಗೆ ನಿನ್ ಹೊಗಳುಗಳಿಗೆ ಇಷ್ಟ ಆಗತ್ತಾ? ಈ ದೇವ್ರು ನನ್ಗೆಲ್ಲ ಒಂದ್ ವರ್ಷ ನಿನ್ ಜೊತೆ ಇರು ಅಂತ ಬಿಟ್ಬಿಟ್ಟು ನನ್ ಕರ್ಮ ಮಾಡ್ಬಿಟ್ಟಿದ್ದಾನೆ. ಇಷ್ಟ ಇರ್ಲಿ ಇರ್ದೇ ಇರ್ಲಿ ಆಕ್ಟಿಂಗ್ ಮಾಡ್ಲೇಬೇಕಲ್ಲ ನನ್ ಕರ್ಮ ಒಂದ್ ವರ್ಷ. ಅದಕ್ಕೆ ಭೂಮಿಕಾ ಹೇಳ್ತಾನೆ ಹೋದ್ ಜನ್ಮದಲ್ಲಿ ನಾವಿಬ್ರು ಗಂಡ ಹೆಂಡತಿ ಆಗಿದ್ವಿ ಅಂತ. ಅವಾಗ ಅಜಿತ್ಗೆ ಅವಳನ್ನೇ ಗುರಾಯಿಸ್ತಾರೆ. ಹೌದು ಹೋದ್ ಜನ್ಮದಲ್ಲಿ ನೀವು ನನ್ನನ್ನ ಚೆನ್ನಾಗ್ ಮುದ್ದಿಸರಲ್ಲ, ಅದಕ್ಕೆ ನಾನ್ ಆ ಟೈಮಲ್ಲಿ ಕೇಳ್ಕೊಂಡಿರ್ತೀನಿ ಅಯ್ಯೋ ದೇವ್ರೇ ನೆಕ್ಸ್ಟ್ ಜನ್ಮದಲ್ಲಾದ್ರೂ ನನ್ ಗಂಡ ನನ್ನ ಮುದ್ದಿಸ್ಲಿ ಅಂತ. ಅದಕ್ಕೆ ಈಗ ಆ ಕೆಲ್ಸ ಮಾಡ್ತಾ ಇದ್ದೀರಾ ಅಷ್ಟೇ ನೀವು. ನಂಗೆ ಹೋದ್ ಜನ್ಮದಲ್ಲಿ ಅನ್ಯಾಯ ಆಗಿರುತ್ತಲ್ಲ, ಅದಕ್ಕೆ ಈ ಜನ್ಮದಲ್ಲಿ ದೇವ್ರು ನನ್ಗ ಅದನ್ನ ನೆರವೇರಿಸ್ಬಿಟ್ಟಿದ್ದಾನೆ. ನನಗೂ ನ್ಯಾಯ ಸಿಗ್ಬೇಕು ಅಂತಾನೆ ಈ ಜನ್ಮದಲ್ಲಿ ನನಗೂ ನಿಮ್ಗೂ ಗಂಟ ಹಾಕಿರೋದು ಅಂತ ಭೂಮಿಕಾ ಹೇಳ್ತಾಳೆ. ಜಿಕ್ಕು ಸ್ಲೋ ಮೋಷನ್ ಅಲ್ಲಿ ಮಂಚದಿಂದ ಎದ್ಬಿಟ್ಟು ಗಂಟಿಗೆ ಟಾರ್ಚರ್ ಕೊಡೋ ತರ ಕಾಣ್ತಾ ಇದ್ದೀನ ಅಂತ ಹೇಳಿ ಭೂಮಿಕಾನ ಹತ್ರನೇ ಬರ್ತಾ ಇರ್ತಾರೆ. ಭೂಮಿಕಾ ಹೇಳ್ತಾಳೆ ಬೇಡ 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 ಅಂತ. ಆದ್ರೂ ಅಜಿತ್ ಟಾರ್ಚರ್ ಕೊಡ್ತೀನ ನಿನ್ಗೆ ಅಂತ. ಅವಾಗ ಭೂಮಿ ಹೆದರ್ಕೊಂಡು ಓಡೋಗಿ ರೂಮ್ ಬಾಕ್ಲುಗೆ ತೆಗ್ದ್ಬಿಟ್ಟು ಹೋಗ್ತಾಳೆ. ಅಷ್ಟೊತ್ತಲ್ಲೇ ಅಪೇಕ್ಷಾ ಅಜ್ಜಿ ಮತ್ತೆ ಸಂಗೀತ ಎಲ್ಲ ಎದುರುಗ್ ಸಿಗ್ತಾರೆ. ಅವಳು ಸಂಗೀತ ಅಲ್ಲಿಂದಾನೇ ಬೈಕೊಂಡ್ತಾನೆ ಅಜ್ಜಿ ನೋಡು ನೋಡು ನನಗ್ ಗುದ್ದಿದ್ಲು ಪರವಾಗಿಲ್ಲ, ನಿನಗೇನ ಗುದ್ದಿದ್ರೆ ಅಬ್ಬಬ್ಬಾ ಜ್ಯೋತಿಷ್ರು ಅಷ್ಟ್ ಹೇಳಿದ್ರು ಇವ್ರ ಆಟ ನೋಡ್ರಿ. ಏನೇ ಜುಂಬೆಲೆ ರಂಗ ತರ ನನ್ನ ತಮ್ಮನ ಬುಟ್ಟಿಗೆ ಹಾಕೊಂಡಿದ್ದೀನಿ ನೀನು, ನುಲ್ಕೊಂಡು ಎಳ್ಕೊಂಡು ನನ್ನ ತಮ್ಮನ ಬುಟ್ಟಿಗೆ ಹಾಕೊಂಡು ಮಾಡ್ತಿದ್ಯಾ ಕಣೆ ನೀನು. ಅವಾಗ ಸಂಗೀತ ಬೈತಾಳ ಅಪೇಕ್ಷಾ ಸುಮ್ನಿದ್ರೆ ಸರಿ, ಮೀರಿದ್ ಮಾತಾಡ್ತಿದ್ಯಾ ನೀನು, ನೀವಿಬ್ರು ಸುಮ್ನಿರಿ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಎಲ್ಲಿ ನೀನ್ ಚಾಪೆ ದಿಂಬು ಅಂತ. ಅಲ್ಲಿದೆ ಅಂತ. ಅಪೇಕ್ಷೆ ನಾನೇ ತರ್ತೀನಿ ಇರು ಅಂತ ಚಾಪೆ ತಗೊಂಡ್ ಬಂದ್ ಹಾಕ್ತಾಳೆ. ಅವಾಗ ಅಪೇಕ್ಷೆ ಹೇಳ್ತಾಳೆ ನೋಡೆ ನೀನ್ ಮೇಲೆ ನನ್ ತಮ್ಮನ ಪಕ್ಕ ಮಲ್ಗಂಗಿಲ್ಲ, ನೀನ್ ಇನ್ಮೇಲೆ ಇಲ್ಲೇ ಈ ಚಾಪೆ ಮೇಲೆ ಮಲ್ಬೇಕು ಕಣೆ. ಅವಾಗ ಅಜ್ಜಿ ಹೇಳ್ತಾರೆ ನಿಮ್ಮಿಬ್ರಿಗೂ ಇದೇ ಹೇಳ್ತಾ ಇರೋದು, ನೀನ್ ಚಾಪೆ ಮೇಲೆ ಮಲ್ಕೋಬೇಕು, ನೀನ್ ಅಲ್ಲೇ ಮಲಗ್ಬೇಕು ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ ಹೌದು ಇನ್ಮೇಲೆ ನಾನು ಇಲ್ಲೇ ಹಾಸಿಗೆ ಮೇಲೆ ಮಲ್ಕೋತೀನಿ, ಭೂಮಿ ಇನ್ಮೇಲೆ ಚಾಪೆ ಮೇಲೆ ಮಲ್ಕೋತೀನಿ. ಅದಕ್ಕೆ ಭೂಮಿನ ಒಪ್ಕೋತಾಳ ಹೌದು ನಾನು ಇನ್ಮೇಲೆ ಚಾಪೆ ಮೇಲೆ ಮಲ್ಕೋತೀನಿ ಅಂತ. ಅಪೇಕ್ಷೆ ಹೇಳ್ತಾಳೆ ಯಾಕೋ ನನ್ಗೆ ಇದ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ, ಅಜ್ಜಿ ಮೇಲೆ ಆಣೆ ಮಾಡಿ ಹೇಳ್ರಿ ಅಂತ. ಅಜಿತ್ ಹೇಳ್ತಾನೆ ಇಲ್ಲ ಖಂಡಿತವಾಗ್ಲೂ ನಾನು ಹಾಸಿಗೆ ಮೇಲೆ ಬರ್ತೀನಿ, ಭೂಮಿ ಚಾಪೆ ಮೇಲೆ ಮಲ್ಕೋತಾಳೆ, ನಾನ್ ಬೇಕಾದ್ರೆ ಆಣೆ ಮಾಡ್ತೀನಿ. ಸಂಗೀತ ಬೈತಾಳೆ ನೀನ್ ಅತಿಯಾಗಿ ಆಡ್ಬೇಡ ಎದ್ದೋಗು ಅಂತ. ಅನ್ನೋ ಟೈಮಲ್ಲಿ ಅವ್ರು ಎಲ್ಲರೂ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅಜಿತ್ ಮತ್ತೆ ಭೂಮಿಕಾ ಇಬ್ರು ಖುಷಿ ಪಡ್ತಾರೆ. ಭೂಮಿಕಾ ಮಲ್ಗಿರ್ತಾಳೆ, ಒಂದ್ಸತಿ ಜೋರಾಗಿ ಆ ಅಂತ ಕಿರ್ಚಿ ಎದ್ದು ಬಿಡ್ತಾಳೆ. ಅಜಿತ್ ಭಯ ಆಗಿ ಯಾಕೆ ಏನಾಯ್ತು ಅಂತ ಹತ್ರ ಬರ್ತಾನೆ. ಅಯ್ಯೋ ಯಜಮಾನ್ರ ಸೀರೆಗೆ ಪಿನ್ ಹಾಕಿದ್ನಲ್ಲ ಅದೆಲ್ಲೋ ಚುಚ್ಕೋಬಿಡ್ತು ಅನ್ಸುತ್ತೆ ಅಂತ ಅಂತಾಳೆ. ಇರು ನಾನ್ ತೆಗಿತೀನಿ ಅಂತ ಹೇಳಿ ಪಿನ್ ತೆಗಿತಾನೆ.
ಪಿನ್ ತೆಗ್ದಾಗ ಅಯ್ಯೋ ನೋಡು ಪಿನ್ ಹೆಂಗಾಗಿದೆ ಅಂತ. ಜೋರಾಗಿ ಚುಚ್ಬಿಟ್ಟಿದೆ ಅನ್ಸುತ್ತೆ. ಅದ್ ಚುಚ್ಚಿ ಗಾಯ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ತುಂಬಾ ನೋವ್ತಾ ಇದೆ ಅಂತ. ಅದಕ್ಕೆ ಅಜಿತ್ ಹೇಳ್ದ ನೀನ್ ಕೂಗೋ ಸೌಂಡ್‌ಗೆ ಮನೆಯವರೆಲ್ಲ ಓಡ್ ಬರ್ಲಿಲ್ಲ ಏನಾಗೋಯ್ತು ಅಂತ. ಹಂಗ್ ಕಿರ್ಚುತ್ತೀಯ ಅಷ್ಟ್ ಜೋರಾಗ ಕಿರ್ಚೋದು ಅಂತ. ಅಂತ ನೋವಿಗ್ ಒದ್ದಾಡ್ತಾನೆ ಇರ್ತಾಳೆ. ನೋವಾದಾಗ ಕಿರ್ಚ್‌ಬೇಕ್ ತಾನೇ ಅದು ಪಿನ್ನು ಜೋರಾಗಿ ಚುಚ್ಬಿಟ್ಟಿದೆ ಅದಕ್ಕೆ ಕಿರ್ಚಿದೆ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿ ಕಿರ್ಚಿರೋ ಕಡೆ ಪೇನ್ ಆಗಿದೆ ಅಂತ ಅದು ಮುಟ್ಟಕ್ ಹೋಗ್ತಾನೆ ಅಜಿತ್. ಭೂಮಿ ಹೇಳ್ತಾಳೆ ಮುಟ್ಬೇಡಿ ಮುಟ್ಬೇಡಿ ಪುರೋಹಿತ್ರು ಹೇಳಿದ್ ಮರ್ತೋಗಿದ್ದೀರಾ ಅಂತ. ಏಯ್ ನಿಂಗೆ ಎಷ್ಟ್ ಸತಿ ಹೇಳಿದೀನಿ ಅದು ಅಜ್ಜಿನೂ ಸೇರ್ಕೊಂಡ್ ಮಾಡಿರೋ ಪ್ಲಾನು ನಮ್ಮಿಬ್ರನ್ನ ದೂರ ಇಡ್ಬೇಕು ಅಂತ. ನೀನ್ ಅದನ್ನು ನಂಬ್ತಿದ್ಯಲ್ಲ ಎಲ್ಲಿ ಅದೇನ್ ಗಾಯ ಆಗಿದೆ ನಾನು ಸ್ವಲ್ಪ ಮುಟ್ಟುರ್ಲೇನಂಗ್ ಸ್ವಲ್ಪ ಗಾಳಿ ಆದ್ರೂ ಊದ್ತೀನಿ ನೋವು ಕಮ್ಮಿ ಆಗ್ಬೋದು ಅಂತ. ಹ್ಞೂ ಅಂತ ಹೇಳ್ತಾಳೆ. ಅವಾಗ ಅಜಿತ್ ಭೂಮಿಗೆ ಬೆನ್ನಿಂದೆ ಊದಕ್ ಶುರು ಮಾಡ್ತಾನೆ. ಅವ್ಳು ಸ್ವಲ್ಪ ಹೊತ್ತು ಊದಾದ್ಮೇಲೆ ಅವಳಿಗೆ ಅದನ್ನೇ ನಿದ್ದೆ ಬರೋ ಹಾಗುತ್ತೆ. ಅವಾಗ ಏನ್ ನಾನು ಊದ್ತಾ ಇದ್ರೆ ಬೆಳಗ್ಗೆ ಗಂಟ ಊದಿಸ್ಕೊತಾ ಇರ್ತೀಯ ಅಲ್ವಾ ಅಂತ. ಏನೋ ಅಯ್ಯೋ ಪಾಪ ಅಂತ ಊದ್ತಿದಿರಲ್ಲ ಅದಕ್ಕೆ ನಾನು ಊದಿಸ್ಕೊತಾ ಇದ್ದೆ. ಅಯ್ಯೋ ನಾನೇನೋ ಅಯ್ಯೋ ಪಾಪ ಊದ್ತಾ ಇದ್ದೀರಲ್ಲ ಅಂತ ಊದಿಸ್ಕೊತಾ ಇದ್ದೀನಿ. ಊದ್ರಿ ಹೋಗ್ಲಿ ಅಂತ. ನಿನ್ಗೆ ಹಿಂಗೆ ಬಿಟ್ರೆ ಅಷ್ಟೇ ಅಂತ ಬೈತಾರೆ. ಜಾಸ್ತಿ ಉಚ್ಕೋಕ್ ಹೋಗ್ಬೇಡ ಮಲಿಕೋ ಅಂತ ಹೇಳ್ಬಿಟ್ಟು ಅಜಿತ್ ಹೋಗ ಹಾಸಿಗೆ ಮೇಲೆ ಮಲ್ಕೋತಾಳೆ. ಭೂಮಿ ನಾವು ಉಚ್ಕೊಳ್ಳೋಕು ಅಯ್ಯ ಬೈತಾರಲ್ಲ ಅಂತ ಹೇಳ್ಕೊಂಡು ಮಲಿಕೋತಾಳೆ. ಕಟ್ ಮಾಡಿದ್ರೆ ಶ್ರವಣ್ ಅವರು ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಾ ಇರ್ತಾರೆ. ಭೂಮಿನ ಕೈ ಹಿಡ್ಕೊಂಡಿದ್ದು ನಾನು ನಿಮ್ ಮಗಳಿದ್ದಂಗೆ ಈ ಕೇಸಿಂದ ದೂರ ಸರಿದ್ಬಿಡಿ ಎಂದಿದ್ದು. ಶ್ರವಣ್ಗೆ ಗೊತ್ತಿಲ್ಲದೆ ಭೂಮಿಗೆ ಐಸ್ ಕ್ರೀಮ್ ತಿನ್ಸಿದ್ದು. ಶ್ರವಣ್ ಭೂಮಿ ಕೈ ಹಿಡ್ಕೊಂಡು ಕಾರ್ ಹತ್ತಿಸ್ಕೋಕ್ ಹೋಗಿದ್ದು. ಆ ಟೈಮಲ್ಲಿ ಶಾರದನ್ ಹತ್ರ ನಾನು ಈ ಕೇಸ್ ವಾಪಸ್ ತಗೊಳ್ಳ ಅಂತ ಕೇಳಿದಾಗ ಫೋಟೋ ಬಿದ್ದಿದ್ದು. ಮತ್ತೆ ಅವಳು ನಿಮ್ ಮಗಳಿದ್ದಂಗೆ ಅಂತ ಮನ್ಸಲ್ಲೇ ಇವಳೇನ ನನ್ ಮಗಳ ಯಾಕೆ ನಂಗೆ ಹಿಂಗ್ ಕರಳು ಅವಳ ಮೇಲೆ ಎಳಿತಿದೆ ಯಾಕೆ ಅವಳ ಮೇಲೆ ಸಿಟ್ಟೆ ಬರ್ತಾ ಇಲ್ಲ ಅಂತ ಶ್ರವಣ್ ಯೋಚನೆ ಮಾಡ್ತಾ ನಿಂತಿರ್ತಾರೆ. ವೀರಣ್ಣನ್ ಕೇಸಲ್ಲಿ ನಾನು ಮುಂದುವರೆದ್ರೆ ತಪ್ಪಾಗತ್ತೆ. ಭಾಗ್ಯಮ್ಮನ್ ಕೇಸನ್ನ ಯಾರ ಲಾಯರ್ ಪರಿಹಾರ ಮಾಡ್ತಾರೆ. ನಾನು ಈ ಕೇಸಿಂದ ಹಿಂದೆ ಬಂದ್ಬಿಡೋದೆ ವಾಸಿ. ಯಾಕಂದ್ರೆ ಭೂಮಿಗೆ ಕರಳು ಯಾಕೋ ನನ್ನ ಶಾರದಾ ಹೇಳ್ತಾ ಇದ್ದಂಗೆ ನಾನು ಈ ಕೇಸಿಂದ ಆಚೆ ಬರೋದೆ ವಾಸಿ ಅಂತ ಇರ್ತಾಳೆ. ಆದ್ರೆ ಇದನ್ನ ನೋಡ್ತಿದ್ದೆ ಅಶ್ವಿನಿಗೆ ಅಬ್ಸರ್ವ್ ಆಗುತ್ತೆ. ಇವ್ರು ಯಾಕೆ ಹಿಂಗ್ ಯೋಚನೆ ಮಾಡ್ತಿದ್ದಾರೆ ಏನು ಭೂಮಿಗೆ ಏನಾದ್ರು ಒಪ್ಕೊಬಿಡ್ಬೋದಾ ನನ್ನ ಮಗಳು ಅಂತ. ಇಲ್ಲ ಅವಳಿಗೋಸ್ಕರ ಈ ಕೇಸಿಂದ ಆಚೆ ಬಂದ್ಬಿಡ್ಬೋದಾ ಅಂತ ಅಶ್ವಿನಿಗೆ ಭಯ ಶುರು ಆಗುತ್ತೆ. ಹೆಂಗಾರು ಮಾಡಿ ಇವ್ರು ಈ ಕೇಸಿಂದ ವಾಪಸ್ ಬರಬಾರ್ದು ಅವಳಿಗೆ ಶಿಕ್ಷೆ ಆಗಂಗ್ ಮಾಡ್ಬೇಕು ಅನ್ನೋ ತರ ಅಶ್ವಿನಿ ಐಡಿಯಾ ಮಾಡ್ಕೊಂಡು ಅಪ್ಪ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಹತ್ರ ಬರ್ತಾಳೆ. ಅದಕ್ಕೆ ಶ್ರವಣ್ ಕೇಳ್ತಾನೆ ಯಾಕಮ್ಮ ಬೇಜಾರಲ್ಲಿ ಇದೆಯಾ ಅಂತ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅಪ್ಪ ನಂಗೇನೋ ಒಂದ್ ಕೆಟ್ಟ ಕನ್ಸ್ ಬಿತ್ತು ಅದ್ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಅದೇನದು ಅಂತ ಕೇಳ್ತಾನೆ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅಪ್ಪ ನನ್ಕಿಂತ ಆ ಭೂಮಿನೇ ಜಾಸ್ತಿ ಹಚ್ಕೊಂಡೋಗಿ ಭೂಮಿ ಮಾತು ಕೇಳ್ಕೊಂಡು ಈ ಕೋರ್ಟ್ ಕೇಸ್ ಬಿಟ್ಬಿಟ್ಟಂಗೆ ನನ್ ಕನ್ಸ್ ಬಿತ್ತಪ್ಪ ಅಂತ. ಅವಳ ಮಾತ್ ನಂಬಿ ನನ್ನನ್ನು ಮನೆಯಿಂದ ಆಚೆ ಹಾಕ್ತಂಗ್ ಕನ್ಸ್ ಬಿತ್ತಪ್ಪ. ಅದಕ್ಕೆ ಶ್ರವಣ್ ಹೇಳ್ತಾನೆ ಕಂದ ಈ ಕನ್ಸ್ಗೆ ತಲೆ ಬುಡ ಇದೆಯಾ. ನಿನ್ ಮಾತ್ ಕೇಳ್ಕೊಂಡು ಭೂಮಿ ಮಾತ್ ಕೇಳ್ಕೊಂಡು ನಿನ್ನನ್ ಯಾಕೆ ನಾ ಮನೆಯಿಂದ ಆಚೆ ಹಾಕ್ತೀನಿ ಅಂತ. ನೀವು ಭೂಮಿಗ್ ತೋರಿಸ್ತಾ ಇರೋ ಪ್ರೀತಿನ ನೋಡಿದ್ರೆ ಎಲ್ಲಿ ನನ್ನಿಂದ ನೀವು ದೂರ ಆಗ್ಬಿಡ್ತೀರಾ ಅಂತ ಇನ್ಸೆಕ್ಯೂರಿಟಿ ನನ್ ಕಾಡ್ತಾ ಇದೆ ಅಪ್ಪ. ಇನ್ನೊಬ್ರ ವಿಷಯಕ್ಕೆ ಇನ್ಸೆಕ್ಯೂರಿಟಿ ಆಗೋದು ನನ್ ಗುಣನೂ ಅಲ್ಲ ಶಾರದ ಗುಣನೂ ಅಲ್ಲ. ಆದ್ರೆ ಮನಸ್ವಿನಿಗೆ ಯಾಕೆ ಬಂತು. ಅಯ್ಯೋ ಏನೋ ಎಲ್ಲ ದೇವ್ರು ಆಟ ಅನ್ಸುತ್ತೆ ಅಂತ ಶ್ರವಣ್ ಮನ್ಸಲ್ಲೇ ಅನ್ಕೋತಾನೆ. ಮನ್ಸಲ್ಲಿ ಶ್ರವಣ್ ಅನ್ಕೋತಾನೆ ನನ್ ಮಗಳಿಗೆ ಯಾಕಪ್ಪ ಇಂತ ಕನ್ಸ್ಕೊಟ್ಟೆ ದೇವ್ರೆ. ಈಗೇನ ನನ್ ಮನಸ್ಸು ಭೂಮಿ ತಾಯಿ ಕೇಸ್ನ ವಾಪಸ್ ಬಿಡ್ತಿದ್ದೇನೆ ಅಂದ್ರೆ ಅವಳು ಸಹಿಸ್ಕೊತಾಳ. ಅಪ್ಪ ನನ್ ಮೇಲೆ ಆಣೆ ಹೇಳು ನಾನು ಈ ಕೇಸನ್ನ ವಾಪಸ್ ತಗೊಳ್ಳಲ್ಲ. ಭೂಮಿ ಮಾತ್ ನಾನ್ ಕೇಳಲ್ಲ. ಭೂಮಿನ ನನ್ಕಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿಸಲ್ಲ ಅಂತ. ಇಲ್ಲ ಅಂದ್ರೆ ನೀನ್ ಆಣೆ ಮಾಡ್ಲಿಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಶ್ವಿನಿ ಹೇಳ್ತಾಳೆ. ಅವಾಗ ಶ್ರವಣ ಅಶ್ವಿನಿ ತಲೆ ಮೇಲೆ ಕೈ ಇಟ್ಟಿ ಕಂದ ನಿನ್ ಸ್ಥಾನನ ನಾನು ಆ ಭೂಮಿಗೆಲ್ಲ ಯಾರಿಗೂ ಆ ಜಾಗಕ್ಕೆ ನಾನು ಕೊಡಲ್ಲ. ಇನ್ಮೇಲೆ ಆ ಭೂಮಿಗೋಸ್ಕರ ನನ್ನ ಯಾವ ನಿರ್ಧಾರನೂ ನಾನ್ ಬದಲಾಯಿಸಲ್ಲ. ಅವಾಗ ಅಶ್ವಿನಿ ಹೇಳ್ತಾನೆ ವೀರಣ್ಣನ್ ಕೇಸಿಂದ ಹಿಂದೆ ಸರಿಯಲ್ಲ ಅಲ್ವೇನಪ್ಪ. ಇದು ಭೂಮಿ ವಿಚಾರದಲ್ಲಿ ಕರುಣೆ ಪ್ರೀತಿ ತೋರಿಸುತ್ತೆ ಇದೂನು ಅಲ್ವೇನಪ್ಪ. ಇಲ್ಲ ಮಗಳೇ ನೀನ್ ಟೆನ್ಷನ್ ತಗೋಬೇಡ ನಾನು ಈ ಕೇಸಿಂದ ಏನ್ ಸರಿ ಇಲ್ಲ ಅಂತ ಶ್ರವಣ್ ಹೇಳ್ತಾನೆ. ಆದ್ರೆ ಶ್ರವಣ್ಗೂ ಒಳಗಡೆನೆ ಹರ್ಟ್ ಆಗುತ್ತೆ. ನಾನು ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆ ಯಾವ ಎಪಿಸೋಡ್ ಇಷ್ಟ ಆಯ್ತು ನಾನ್ ಮಾಡಿರೋ ಬ್ಲಾಗ್ ಅಲ್ಲಿ ಅಂತ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ಎಪಿಸೋಡಲ್ಲಿ ಆ ಪುರೋಹಿತರು ಭಿಕ್ಷುಕನ್ ವೇಷ ಹಾಕೊಂಡು ಹೋಗ್ತಿರ್ತಾನೆ ಅದನ್ನ ಮಿಸ್ ಮಾಡ್ದೆ ನೋಡಿ. ತುಂಬಾ ಚೆನ್ನಾಗಿದೆ ಎಪಿಸೋಡ್. ಜೈ ಶ್ರೀರಾಮ್.